ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ ಹಾಗೂ ನನ್ನ ಸಬ್ಸ್ಕ್ರೈಬರ್ ಅಭ್ಯರ್ಥಿಗಳೇ, ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಕೆ.ಗೆ ಕಾಲ್ ಮಾಡಲಾಗಿತ್ತು. ನಿಮ್ಮ ಒಂದು ಮೊರಾರ್ಜಿ ದೇಸಾಯಿಯ ಮೊದಲನೇ ಲಿಸ್ಟನ್ನು ಯಾವಾಗ ಬಿಡ್ತೀರಂತ ಕಾಲ್ ಮಾಡಿ ಮಾಹಿತಿಯನ್ನು ತಿಳ್ಕೊಂಡ್ವಿ. ಬಟ್ ಮತ್ತೆ ಅವರು ಹೇಳಿರುವಂಥ ಮಾಹಿತಿ ಏನಂತಂದರೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ವತಿಯಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೇಟ್ ಅಂತಂತ ಕೇಳಿದಾಗ, ಇಲ್ಲ ನೀವು ಸ್ಕೂಲ್ ಸ್ಟಾರ್ಟ್ ಆಗೋದ್ರ ಒಳಗಡೆ ಪ್ರೊಸೀಜರ್ ಎಲ್ಲ ಮುಗಿಸ್ತಾರೆ, ಆ ಡೇಟ್ಗಳನ್ನು ಹೇಳೋಕ್ಕಾಗೋದಿಲ್ಲ ಅಂತ ಇವತ್ತು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಕೆ.ಇದವರು. ನೀವು ಕೂಡ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ರಿ. ನಾನು ಕೂಡ ಇವತ್ತು ಕಾಲ್ ಮಾಡಿದ್ದೆ, ಅತಿ ಬೇಗನೆ ಬಿಡಿ ಅಂತ ಹೇಳಿದಾಗ, ಇಲ್ಲ ಇನ್ನೂ ಟೈಮ್ ಇದೆ, ಸ್ಕೂಲ್ ಸ್ಟಾರ್ಟ್ ಆಗಲಿಕ್ಕೆ ಟೈಮ್ ಇದೆ, ಅದರೊಳಗಡೆ ಪ್ರೊಸೀಜರ್ ಎಲ್ಲನೂ ಮುಗಿಸ್ತೇವೆ, ಬಟ್ ಲೇಟ್ ಆಗುತ್ತೆ ಅಂತ ಹೇಳಿ ಕಾಲನ್ನು ಕಟ್ ಮಾಡಿದರು. ಈ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ಅಭ್ಯರ್ಥಿಗಳೇ, ನೀವು ಕಾಮೆಂಟ್ಗಳನ್ನು ಹಾಕಿರ್ತೀರಿ, ಅದರ ಸಲುವಾಗಿ ನಾನು ವಿಡಿಯೋ ಮಾಡ್ತೇನೆ. ಯಾಕಂತಂದರೆ ನಮ್ಮಲ್ಲಿ ಯಾವುದೇ ಥರಂತಹ, ಯಾಕಂದರೆ ಈಗ ಲೀಸ್ಟ್ ಬರೋ ತನಕ ಯಾವುದೇ ಥರಂಥ ಮಾಹಿತಿ ಇಲ್ಲ. ಕೆ.ಇದವರು ಲೀಸ್ಟ್ ಬಿಡೋ ತನಕನೂ ಏನು ಅದರ ಬಗ್ಗೆ ಮಾತಾಡೋಕ್ಕೂ ಬರೋದಿಲ್ಲ. ಇವತ್ತು ಕೆ.ಇದವ್ರು ಕಾಲ್ ಮಾಡಿದೆ, ಅವರು ಮಾಹಿತಿ ಹೇಳಿದರು, ಅದನ್ನು ನಿಮ್ಮ ಮುಂದೆ ಶೇರ್ ಕೂಡ ಮಾಡಿದ್ದೇನೆ. ಇದನ್ನು ಹೊರತುಪಡಿಸಿ ನೀವು ಏನು ಮಾಡಿರ್ತೀರ ಅಂದರೆ, ನನಗೆ ಕಾಮೆಂಟ್ಗಳನ್ನು ಹಾಕಿರ್ತೀರ, ಆ ಒಂದು ಕಾಮೆಂಟ್ಗಳನ್ನು ಓದಿ ರಿಪ್ಲೈ ಮಾಡಲಿಕ್ಕೆ ನಾವು ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು. ಯಾವಾಗ ಲಿಸ್ಟ್ ಬರ್ತದೆ ಆವಾಗ ನಾನು ಅದ್ರ ಬಗ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ಸು, ನಿಮ್ಗೆ ಮುಂದೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಮಾಹಿತಿಯನ್ನು ಕೊಡ್ತೇನೆ. ಸದ್ಯಕ್ಕೆ ನಾನು ನಿಮ್ಮ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪ್ರಾಂಪ್ಟಾಗಿ ನೀವು ಕಾಮೆಂಟ್ಗಳನ್ನು ಓದಿ ಅದನ್ನು ನಿಮ್ಮ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ಭಾಳಷ್ಟು ಅಭ್ಯರ್ಥಿಗಳು ಕೂಡ ನಂಗೆ ಕಾಮೆಂಟನ್ನು ಹಾಕಿದ್ದಾರೆ, ವಿದ್ಯಾರ್ಥಿಗಳು ಕೂಡ ಹಾಕಿದ್ದಾರೆ. ಏನಾದರೂ ಮಿಸ್ ಆದಲ್ಲಿ ಮತ್ತೊಂದು ಸಲ ಕಾಮೆಂಟನ್ನು ಹಾಕಿ. ಆಮೇಲೆ ನೋಡಿ, ನಮ್ಮ ಚಾನಲ್ ಚಿಕ್ಕದಾಗಿದೆ, ಬಿಡುವಿನ ವೇಳೆಯಲ್ಲಿ ಏನೋ ಒಂದು ಸಹಾಯವಾಗಲಿ ಅಂತ ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ ಅಷ್ಟೇ. ನಮ್ಮ ಒಂದು ಕೆಲಸದ ವೇಳೆಯಲ್ಲಿ ನಾವು ಬ್ಯುಸಿ ಇರ್ತೀವಿ, ಆದರೂ ಕೂಡ ಈವ್ನಿಂಗ್ ಟೈಮಲ್ಲೂ ಅಥವಾ ಗ್ಯಾಪಲ್ಲಿ ಊಟದ ಟೈಮಲ್ಲಿ ನಾವು ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ. ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಅಭ್ಯರ್ಥಿಗಳು ನಮ್ಮ ಕಾಮೆಂಟ್ ಹಾಕಿದ್ದಾರೆ. 59 ಮಾರ್ಕ್ಸು, 29,900 ಇದೆ. ಗರ್ಲ್ಸ್ ಇದ್ದಾರೆ. ಸೆಕೆಂಡ್ ಚಿತ್ರದುರ್ಗ ಡಿಸ್ಟಿಕ್ ಅಂತ ಹೇಳ್ತಿದ್ದಾರೆ. ಓಕೆ, 2A ಕ್ಯಾಟಗರಿ ಇವ್ರದ್ದು 29,000 ರ್ಯಾಂಕಿಗೆ. ಓಕೆ, ಚಿತ್ರದುರ್ಗ ಜಿಲ್ಲೆಯ 29,000 2A ಕ್ಯಾಟಗರಿ ಅಂತಂದರೆ ನಿಮಗೆ ಫಸ್ಟ್ ರೌಂಡು ಮಿಸ್ ಆದರೆ ಸೆಕೆಂಡ್ ರೌಂಡಲ್ಲಿ ಕನ್ಫರ್ಮಾಗಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಓಕೆ, ಚಂದ MB ಇವ್ರದ್ದು 79 ಇದೆ. 3B ಇದೆ, 400 ರ್ಯಾಂಕ್ ಇದೆ ಇವ್ರದ್ದು. ಓಕೆ, ಸೊ 400 ರ್ಯಾಂಕಿಗೆ ನೋಡಿರಿ, 3Bದವ್ರಿಗೆ ಪಕ್ಕಾರಿ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆ, ತೊಂದರೆ ಇಲ್ಲ. ಹೋದ ವರ್ಷ ಕಂಪ್ಯಾರಿಸನ್ ಮಾಡಿದರೆ ಸರ್ ನಮ್ಮ ಮಗ 47 ಮಾರ್ಕ್ಸು, 5,700 ರ್ಯಾಂಕ್ ಇದೆ, 57,000 ರ್ಯಾಂಕು 3A ಕ್ಯಾಟಗರಿ. 57,000 ರ್ಯಾಂಕ್ 3A ಕ್ಯಾಟಗರಿಗೆ ನೀವು ಯಾವ ಜಿಲ್ಲೆ ಅಂತ ಹೇಳಿಲ್ಲ, ಬಟ್ 57,000 ರ್ಯಾಂಕ್ ಅಂತಂದರೆ ಥರ್ಡ್ ರೌಂಡು. ಓಕೆ, ಆದರೂ ನೀವು ಜಿಲ್ಲೆ ಅಂತ ಹೇಳಿದರೆ ಮೇ ಬಿ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆಗುತ್ತೆ. ಫಸ್ಟ್ ನನ್ನ ಪ್ರಕಾರ ಥರ್ಡ್ ರೌಂಡಲ್ಲೇ ಆಗ್ಬೋದು. 3B ಬೆಳಗಾವಿ ಡಿಸ್ಟಿಕ್ಕು ಸವದತ್ತಿ ಇದೆ, ಇವ್ರದ್ದು 71 ರ್ಯಾಂಕ್ ಇದೆ, 11,388 ಇದೆ. ಇವರು ಬೆಳಗಾವಿ ಜಿಲ್ಲೆ 3B ರ್ಯಾಂಕಲ್ಲಿ ಬರ್ತಾರೆ. ನಿಮಗೆ ಪಕ್ಕ ಹೇಳ್ತೀನಿ ನೋಡಿರಿ, ಫಸ್ಟ್ ರೌಂಡು ಏನೋ ನೀವು ಗ್ರಾಮೀಣ ಲೆವೆಲ್ ತೊಗೊಂಡ್ರೆ ಫಸ್ಟ್ ರೌಂಡು, ಇಲ್ಲ ಸಿಟಿ ಲೆವೆಲ್ ಆದರೆ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಹರ್ಷದ IM 49 ಮಾರ್ಕ್ಸ್. ಓಕೆ, 49 ಮಾರ್ಕ್ಸ್ ರ್ಯಾಂಕ್ ನಂಬರು ಮತ್ತು ಕಾಸ್ಟನ್ನು ಹೇಳಿಲ್ಲ. ನೀವು ಹೇಳಿದ್ರೆ ನಾ ಮೊದಲೇ ಹೆಲ್ಪ್ ಆಗ್ತಿತ್ತು, ಮತ್ತು ಜಿಲ್ಲೆನೂ ಕೂಡ ನೀವು ಹೇಳಿಲ್ಲ. ಸರ್ ನಮ್ಮದು 59 ಕೊಪ್ಪಳ ಡಿಸ್ಟಿಕ್ 2A ಕ್ಯಾಟಗರಿ. 59 ಕೊಪ್ಪಳ ಡಿಸ್ಟಿಕ್ 2A ಕ್ಯಾಟಗರಿ ಅಂತ ಅಂದಾಜಾಗಿ ನಿಮಗೆ ಸೀಟ್ ಸಿಗುತ್ತೆ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ, ನಿಮಗೆ ತೊಂದರೆ ಇಲ್ಲ. ST ಕಟ್ ಆಫ್ ಮಾರ್ಕ್ಸ್ ಎಲ್ಲಿವರೆಗೆ ನಡೀತದೆ ಬೆಳಗಾವಿ ಡಿಸ್ಟಿಕ್. ಸೊ ನೋಡಿರಿ, ಬೆಳಗಾವಿ ಡಿಸ್ಟಿಕ್ SC ಕಾಸ್ಟ್ದು ನೀವು ಹೋದ ವರ್ಷದ ಲೆಕ್ಕಾಚಾರ ಪ್ರಕಾರ ಹೇಳ್ತಾ ಇದ್ದೇನೆ. ಬೆಳಗಾವಿ ಡಿಸ್ಟಿಕ್ದು ಸೊ 1 ಲಕ್ಷ ತನಕನೂ 1 ಲ್ಯಾಕ್ ತನಕನೂ ಕೂಡ ಕಟ್ ಆಫ್ ಆಗಿದೆ. ಎಲ್ಲಿ ಸೆಕೆಂಡ್ ರೌಂಡಿಗೆ 1 ಲಕ್ಷ ತನಕ ಹೋಗಿದೆ. ಸ್ಪೆಷಲ್ ಕ್ಯಾಟಗರಿ ಇದ್ದವ್ರದ್ದು ST ಒಳಗಡೆ ಸ್ಪೆಷಲ್ ಕ್ಯಾಟಗರಿ 1 ಲಕ್ಷ ತನಕ ತೊಗೊಂಡಾರೆ. ಫಸ್ಟ್ ರೌಂಡಲ್ಲಿ ಹೇಳ್ತಾ ಇರೋದು 40,000 ತನಕನೂ ಕಟ್ ಆಫ್ ಆಗಿದೆ. ಸ್ಪೆಷಲ್ ಕ್ಯಾಟಗರಿ ಮತ್ತು ಒಂದೊಂದು ಸ್ಕೂಲ್ ಒಳಗಡೆ 40,000 ತನಕ ರ್ಯಾಂಕಲ್ಲಿ ಕಟ್ ಆಫ್ ಆಗಿದೆ STದವ್ರದ್ದು. ಹೀಗಾಗಿ ನೀವು ಹಿಂದಿನ ವರ್ಷದ್ದು ಕೂಡ ನಾನು ಭಾಳ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ, ಒಂದಷ್ಟು ವಿಡಿಯೋಗಳು ನೋಡ್ಕೊಳ್ರಿ, ಗೊತ್ತಾಗುತ್ತೆ ಅದರ ಲಿಸ್ಟಲ್ಲಿ ಇರೋದನ್ನು ಕೂಡ. ನೆಕ್ಸ್ಟ್ ರ್ಯಾಂಕಿಂಗ್ 1500 ಇದೆ ಅವ್ರದ್ದು, ಜಸ್ಟ್ 1500 2A ಕ್ಯಾಟಗರಿ ಕೊಪ್ಪಳ ಅಂತಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನಿಮಗೆ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ, ತೊಂದರೆ ಇಲ್ಲ. 71 3B ಆಗಿದೆ. ಇದು 68 ತೊಗೊಂಡಿದ್ದೀನಿ ಸರ್, ನಮ್ಮ ಮಗಳದ್ದು OBC 2A ಕ್ಯಾಟಗರಿ, ನಮ್ಮ ಮಗಳದ್ದು. ಓಕೆ, ಸಿಗುತ್ತೆ ರೀ ಪಕ್ಕಾ 68 ರ್ಯಾಂಕಿಗೆ 2A ಕ್ಯಾಟಗರಿಯಲ್ಲಿ ಫಸ್ಟ್ ರೌಂಡಲ್ಲಿ ನಿಮಗೆ ಚಾನ್ಸಸ್ ಇದೆ ಸಿಗುವಂಥದ್ದು, ಫಸ್ಟ್ ರೌಂಡಲ್ಲೇ ಚಾನ್ಸಸ್ ಇದೆ. ಓಕೆ, 60 ಮಾರ್ಕ್ಸ್ 26,000 ರ್ಯಾಂಕ್ ಬಳ್ಳಾರಿ. ಓಕೆ, ಬಳ್ಳಾರಿ ಡಿಸ್ಟಿಕ್ಟ್ 26,000 ರ್ಯಾಂಕು 60 ಅಂತಂದರೆ ನೀವು SC ಅಥವಾ ST ಆಗಿದ್ದರೆ ಫಸ್ಟ್ ರೌಂಡಲ್ಲಿ ಪಕ್ಕಾ ಸೀಟ್ ಸಿಗುತ್ತೆ. ಅಥವಾ ನೀವು 2A ಆಗಿದ್ದರೆ ಫಸ್ಟ್ ರೌಂಡಲ್ಲಿ ಚಾನ್ಸಸ್ ಇದೆ. ಅದನ್ನು ಬಿಟ್ಟು ನೀವು 2B 3B 3A ಆಗಿದ್ದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗುತ್ತೆ.
31 SC ಕ್ಯಾಟಗರಿ ಬಾಯ್ಸ್ ಕೋಲಾರ ಸಿಗುತ್ತೆ. 31 ಆದರೂ ಕೂಡ SC ದವ್ರಿಗೆ ಸೀಟ್ ಇದ್ದಾವೆ. ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ನಿಮಗೆ ಚಾನ್ಸಸ್ ಇದೆ ಸಿಗುವಂಥದ್ದು. ರಾಣೆಬೆನ್ನೂರು 64 ತೊಂದರೆ ಇಲ್ಲ. ರಾಣೆಬೆನ್ನೂರಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ. ಹೋದ ವರ್ಷ ಕೂಡ 60 ಇದ್ದವ್ರಿಗೂ ಕೂಡ ಸೀಟ್ ಸಿಕ್ಕಿದೆ. ಕೊಪ್ಪಳ ST 58 ಎನಿ ಚಾನ್ಸ್? ಎಸ್, ಚಾನ್ಸ್ ಇದೆ. SC ಮೇಲೆ ಚಾನ್ಸ್ ಇದೆ ನಿಮಗೆ. ಕೊಪ್ಪಳ ಚಾನ್ಸ್ ಇದೆ, ತೊಂದರೆ ಇಲ್ಲ, ಸೀಟ್ ಸಿಗುತ್ತೆ. ಓಕೆ, 60 ST ಅದು ಕೂಡ ಪರವಾಗಿಲ್ಲ, ಸೀಟ್ ಸಿಗುವಂಥ ಚಾನ್ಸಸ್ ಇದೆ. 83 2231 ರ್ಯಾಂಕು 3B ಕ್ಯಾಟಗರಿ ಗದಗ ಸಿಗುತ್ತೆ ರೀ, ಪಕ್ಕಾ ಸೀಟ್ ಸಿಗುತ್ತೆ, ತೊಂದರೆ ಇಲ್ಲ. ಹಾವೇರಿ ಜಿಲ್ಲೆ 58 ಮಾರ್ಕ್ಸ್, ತೊಂದರೆ ಇಲ್ಲ, ಸೀಟ್ ಸಿಗುತ್ತೆ ರೀ ಇದಕ್ಕೂ ಕೂಡ. ನೆಕ್ಸ್ಟು ಬೆಳಗಾವಿ 63 ಮಾರ್ಕ್ಸ್ 22,000 ನೋಡಿರಿ. 22,000 ನಿಮಗೆ 3B ಕ್ಯಾಟಗರಿದವ್ರಿಗೆ ಹೇಳ್ತೀನಿ ನೋಡಿರಿ. ಹೋದ ವರ್ಷ ಕೂಡ 18,000 ತನಕನೂ ಫಸ್ಟ್ ರೌಂಡಲ್ಲಿ ಆಗಿತ್ತು. ಇಲ್ಲೊಂದು ಏನಾಗಿತ್ತು ಅಂದ್ರೆ 30,000 ತನಕನೂ ಹೋಗಿತ್ತು ರೀ, ಇಲ್ಲೊಂದು ಸ್ಪೆಷಲ್ ಕ್ಯಾಟಗರಿಯವರಿಗೆ. ಈ ವರ್ಷ ಏನಾದರೂ ಕಾಂಪಿಟೇಷನ್ ಇಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ನಿಮ್ಗೆ ಪಕ್ಕಾ ಸಿಗುತ್ತೆ, ಇಲ್ಲ ಮಿಸ್ ಆದರೆ ಸೆಕೆಂಡ್ ರೌಂಡ್ ಅಂತ ಕನ್ಫರ್ಮ್ ಸೀಟ್ ಸಿಗೋದಂತೆ. ಮುರ್ಷದ್ 2B 31,000 ಫಸ್ಟ್ ರೌಂಡಲ್ಲಿ ಸಿಗುತ್ತೆ. 31,000 ಅಂದರೆ 2Bದವ್ರಿಗೆ ಕಾಂಪಿಟೇಷನ್ ಕಡಿಮೆ ಸಿಗುತ್ತೆ ಫಸ್ಟ್ ರೌಂಡಲ್ಲಿ. 30,000 ಬಾಯ್ ರ್ಯಾಂಕ್ ಕೋಲಾರ ಡಿಸ್ಟಿಕ್ OBC 30,000 ರ್ಯಾಂಕಿಗೆ. OBC ಅಂತಂದರೆ ಯಾವುದು ಗೊತ್ತಾಗಲಿಲ್ಲ, ಅದನ್ನು ನೀವು ಹೇಳಬೇಕು. 36,700 ಕೋಲಾರ ಡಿಸ್ಟಿಕ್ಕು SC ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ SCದವ್ರಿಗೆ. ಬೆಳಗಾವಿ ರ್ಯಾಂಕ್ 68,044 ಇದೆ ಅಂತಂದ್ರೆ ಗರ್ಲ್ಸ್ C2 ಅಂತ ಹೇಳ್ತಾ ಇದ್ದೀರಿ. 68,000 ಅಂತಂದರೆ ನೀವು ಇಲ್ಲಿ ಕಾಸ್ಟನ್ನು ಮೆನ್ಷನ್ ಕೂಡ ಮಾಡಲಿಲ್ಲ, ಆದರೂ ಕೂಡ ತೊಂದರೆ ಇಲ್ಲ. 68,000 ಅಂದರೆ ಥರ್ಡ್ ರೌಂಡ್ ರೀ. ಗರ್ಲ್ಸಿಗೆ 44 ಮಾರ್ಕ್ಸ್ ಮೇಲೆ ಅಂತಂದ್ರೆ ಥರ್ಡ್ ರೌಂಡಿಗೆ ಹೋಗುತ್ತೆ ರೀ. ರಾಯಚೂರು 69 35,000. ಓಕೆ, ಕಾಸ್ಟ್ ಗೊತ್ತಾಗಲಿಲ್ಲ, ಆದರೆ 35,000 ಸೆಕೆಂಡ್ ಅಥವಾ ಥರ್ಡ್ ರೌಂಡ್ ರೀ. SC ST ಆದರೆ ಫಸ್ಟ್ ರೌಂಡ, ಇಲ್ಲಾಂದರೆ OBC ಆಗಿದ್ದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡ್ ತನಕ ಹೋಗುತ್ತೆ. ಕೊಪ್ಪಳ ಡಿಸ್ಟಿಕ್ಕು 73 90,000 ರ್ಯಾಂಕು ಫಸ್ಟ್ ರೌಂಡಲ್ಲೇ ಆಗುತ್ತೆ. ಇದು 9,000 ರ್ಯಾಂಕ್ ಆಲ್ಮೋಸ್ಟ್ ಇದೆ. ಬಟ್ 3B ರ್ಯಾಂಕ್ ಅಂತ ಹೇಳ್ತಾ ಇದ್ದೀರಿ. ಇದರ 3Bದಲ್ಲಿ ಸೀಟ್ ತುಂಬ ಕಡಿಮೆ ಇರೋದರಿಂದ ಸೆಕೆಂಡ್ ರೌಂಡ್ ತನಕ ಹೋಗ್ಬೋದು. ಇನ್ನು ಇದ್ದರೆ ಒಳ್ಳೆಯದು ಸೀಟ್, ಬಟ್ 3Bಗೆ ಭಾಳ ಕಡಿಮೆ ಸೀಟ್ ಇರೋದು. ಹೀಗಾಗಿ ನಿಮ್ಮದು 9,000 ರ್ಯಾಂಕ್ ಅಂದರೂ ಕೂಡ ಫಸ್ಟ್ ರೌಂಡಲ್ಲಿ ಆಗೋ ಚಾನ್ಸ್ ಇದೆ. ಆದರೆ ನಿಮ್ಮ ಸ್ಕೂಲ್ ಎಲ್ಲಿ ನೀವು ಅಲಾಟ್ಮೆಂಟ್ ಆಗುತ್ತಲ್ಲ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದ್ದರೆ ಕಷ್ಟ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಿಗೆ ST ಕಾಸ್ಟು 41 ಇದೆ, 81,000. STಗೆ 81,000 ಅಂತಂದರೆ ಚಿಕ್ಕಬಳ್ಳಾಪುರ ಅಂತಂದರೆ ಸೆಕೆಂಡ್ ರೌಂಡ್ ಆಗ್ಬೋದು ರೀ, ಪಕ್ಕಾ ಸೆಕೆಂಡ್ ರೌಂಡಲ್ಲಿ ಆಗುತ್ತೆ. ಯಾಕಂದರೆ ಚಿಕ್ಕಬಳ್ಳಾಪುರ ಆಗಲೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿರಿ ನಾನು. ಚಿಕ್ಕಬಳ್ಳಾಪುರದಲ್ಲಿ ಅಷ್ಟು ಸೀಟ್ ಭಾಳ ಇದಾವೆ STದವ್ರಿಗೆ, ಹೀಗಾಗಿ ಇಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ. ಕೋಲಾರ 55 ಬಾಯ್ಸ್ SC ಕ್ಯಾಟಗರಿ ಸಿಗುತ್ತೆ ಸೀಟು. 44,377 ಬಂದಿದೆ, 52 ಸೀಟ್ ಸಿಗುತ್ತಾ. SC ST ಆಗಿದ್ದರೆ ಪಕ್ಕಾ ಸಿಗುತ್ತೆ. OBC ಒಳಗಡೆ 2A ಆದರೂ ಕೂಡ ಪಕ್ಕಾ ಸಿಗುತ್ತೆ. 3B 3 ಅಂದರೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ. ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ತನಕ ಕಾಯಬೇಕು. 1,76,000 ಯಾವುದು ರ್ಯಾಂಕ್ ಅಂತ ಹೇಳಿಲ್ಲ, ಕಷ್ಟ ಇದು. 100% ಡೌಟ್ ಇದೆ ನನಗೆ ಈ ಸೀಟ್ ಸಿಗೋದು. 58 ರ್ಯಾಂಕು 31,000 2A ಕ್ಯಾಟಗರಿ ಸೆಕೆಂಡ್ ರೌಂಡಲ್ಲಿ ಆಗ್ಬೋದು ನಿಮ್ಮದು, ಸೆಕೆಂಡ್ ಅಥವಾ ಥರ್ಡ್ ರೌಂಡು. ಅದು ಬಾಗಲಕೋಟೆ ಕಾಂಪಿಟೇಷನ್ ಜಾಸ್ತಿ ಇದೆ, ಬಟ್ ತೊಂದರೆ ಇಲ್ಲ. 31,000 ಅಂತಂದರೆ ವಿ ಆರ್ ವೆರಿ ನಿಯರೆಸ್ಟ್ ಟು ದಿ ಫಸ್ಟ್ ರೌಂಡ್. ಮಿಸ್ ಆದರೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನಿಮಗೆ. 52 ಪೂರ್ವಿ ದೇವ್ರದ್ದು OBC ಯಲ್ಲಾಪುರ ಮೊರಾರ್ಜಿ ಸಿಗುತ್ತಾ. 52 ಯಾವ ಕಾಸ್ಟು OBC ಒಳಗಡೆ ಹೇಳಿಲ್ಲ ಇವರು. ಬಟ್ 52% ಮಾರ್ಕ್ಸ್ ಅಂತಂದರೆ ರ್ಯಾಂಕು ಕೂಡ ಅರೌಂಡ್ ಬರುತ್ತೆ. ಇದು ತುಂಬ ಸ್ವಲ್ಪ ದೂರ ಬರುತ್ತೆ. ಬಟ್ ನಿಮಗೆ ಸೆಕೆಂಡ್ ರೌಂಡು ಥರ್ಡ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್. ನಮ್ಮ ಆಕಾಶ 55 ಮಾರ್ಕ್ಸು 36,000 ಕಾಸ್ಟು 2A 36,000 ದಾವಣಗೆರೆ ಅಂದರೆ ಯಾವುದು ಎಲ್ಲಿದೆ ಇವ್ರದ್ದು ಬೆಂಗಳೂರು 36,000 ಅಂದರೆ ಫಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ ರೀ. 31,071 ಬೆಳಗಾವಿ 81 ಫಸ್ಟ್ ರೌಂಡಲ್ಲಿ ಸಿಗುತ್ತೆ, ತೊಂದರೆ ಇಲ್ಲ. 18,000 ರ್ಯಾಂಕು ಪೇಪರ್ 2A 66,000 ಸಿರಿಯ OBC ಒಳಗಡೆ ಯಾವುದು ಅಂತ ಹೇಳ್ಬೇಕು ರೀ. OBCಲಿ ಭಾಳ ಇದಾವೆ ರೀ. 2A ಆಗಿದ್ದರೆ ಫಸ್ಟ್ ರೌಂಡಿಗೆ ಚಾನ್ಸಸ್ ಇದೆ ನಿಮಗೆ, ಇಲ್ಲ ಅಥವಾ ಸೆಕೆಂಡ್ ರೌಂಡು ಚಾನ್ಸ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಎಲ್ಲ ಅರ್ಧ ಹಾಕಿದ್ದೀರಿ. ಹಾವೇರಿ ಡಿಸ್ಟಿಕ್ 2A ಕ್ಯಾಟಗರಿ 2A 77 ಮಾರ್ಕ್ಸು 5,000 ಇದೆ. ಬಾಯ್ಸ್ ಸೆಲೆಕ್ಷನ್ ಸಿಗುತ್ತಾ? ಕಮೆಂಟ್ ಭಾಳ ಸಲ ಹಾಕಿದ್ದೀವಿ, ರಿಪ್ಲೈ ಮಾಡಿ ನೋಡಿ. ನಿಮಗೆ 77,300 5,318 ಅಂದರೆ ಪಕ್ಕಾ ಸೀಟ್ ಸಿಗುತ್ತೆ ರೀ. ಕಾಯ್ಬೇಕ್ರಿ ಅಷ್ಟೇ ರೀ, ಪಕ್ಕಾ ಸಿಗುತ್ತೆ ರೀ. ಫಸ್ಟ್ ರೌಂಡಲ್ಲಿ ನನಗನ್ಸುತ್ತೆ ಸಿಗ್ಬೋದು ರೀ. ಏನೋ ಬಾರ್ಡ್ರಲ್ಲಿ ಇದ್ದೀರಿ ನೀವು. 5,300 ಅಂದರೆ ಮಿಸ್ ಆದರೆ ಸೆಕೆಂಡ್ ರೌಂಡಂತೆ 100% ಸಿಗುತ್ತೆ ನಿಮಗೆ, ತೊಂದರೆ ಇಲ್ಲ. ಸೆಕೆಂಡ್ ರೌಂಡ್ ಲಿಸ್ಟಲ್ಲಿರೋ ಅಂದರೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ 3 ರೌಂಡ್ ಮಾಡ್ತಾರೆ ರೀ. ಅದರಲ್ಲಿ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತೆ ನಿಮಗೆ, ತೊಂದರೆ ಇಲ್ಲ.